ಹಾಯ್ ಹಲೋ ನಮಸ್ಕಾರ. ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ವೆಲ್ಕಮ್ ಟು ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ. ನನ್ನ ಹೆಸರು ಶ್ರದ್ಧಾ. ಇವತ್ತಿನ ವಿಡಿಯೋದಲ್ಲಿ ನಾವು ಇಟ್ಸ್ ಮತ್ತು ಇಟ್ಸ್ ಇದೆರಡು ಸೇಮಾ ಅಂತ ನೋಡೋಣ. ಇಟ್ಸ್ ಅಂತ ಬರೆದಿದ್ದೀನಿ, ITS ಅಂತ ಒಟ್ಟಿಗೆ ಬರೆದಿದ್ದೀನಿ. ಇನ್ನೊಂದರಲ್ಲಿ ಇಟ್ ಅಂತ ಬರೆದು ಒಂದು ಎಪೋಸ್ಟ್ರೋಫಿಯನ್ನು ಹಾಕಿದ್ದೀನಿ, ನಂತರ ಎಸ್ ಅನ್ನು ಬರೆದಿದ್ದೀನಿ. ಇಟ್ಸ್ ಇಟ್ಸ್ ಕೇಳಬೇಕಾದ್ರೆ ಸೇಮ್ ಕೇಳಿಸುತ್ತೆ, ಆಲ್ಫಾಬೆಟ್ಸ್ ಕೂಡ ಸೇಮ್ ಇದೆ. ಇದೆರಡು ಸೇಮಾ ಅಂತ ನೋಡೋಣ. ನಿಮಗೆ ಈ ರೀತಿಯ ವಿಡಿಯೋಗಳನ್ನು ಇನ್ನೂ ಹೆಚ್ಚು ನೋಡಬೇಕು ಅಂತಿದ್ರೆ ನೀವೇನು ಮಾಡಿ, ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಯಾರ್ಯಾರಿಗೆ ಇಂಗ್ಲೀಷ್ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದೆ ಅವರೆಲ್ಲರ ಜೊತೆನೂ ಈ ವಿಡಿಯೋವನ್ನು ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಕೂಡ ಪ್ರೆಸ್ ಮಾಡಿ. ಆವಾಗ ನಿಮಗೆ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ, ನೀವು ನನ್ನ ವಿಡಿಯೋವನ್ನು ನೋಡ್ಬೋದು. ಈಗ ನಾವು ನೋಡೋಣ ಇಟ್ಸ್ ಮತ್ತು ಇಟ್ಸ್ ಇದೆರಡು ಸೇಮಾ ಅಂತ ನೋಡೋಣ. ಇದೆರಡು ಸೇಮಾ, ಇದರ ಬದಲಿಗೆ ನಾನು ಇದನ್ನು ಯೂಸ್ ಮಾಡ್ಬೋದಾ ಅಥವಾ ಇದರ ಬದಲಿಗೆ ನಾನು ಇದನ್ನು ಯೂಸ್ ಮಾಡ್ಬೋದಾ? ಇವತ್ತು ನಾನು ಸ್ವಲ್ಪ ಅರ್ಜೆಂಟಲ್ಲಿದ್ದೀನಿ, ಹಾಗಾಗಿ ನನಗೆ ಒಂದು ಎಪೋಸ್ಟ್ರೋಫಿ ಹಾಕುವಷ್ಟು ಪುರ್ಸೊತ್ತಿಲ್ಲ. ಹಾಗಾಗಿ ನಾನು ಈ ಎಪೋಸ್ಟ್ರೋಫಿಯನ್ನು ತೆಗೆದು ಹಾಗೆ ಬಿಟ್ಬಿಡ್ಬೋದಾ, ITS ಅಂತ ಬರಿಬಹುದಾ? ಅಥವಾ ನನಗೆ ಇವತ್ತು ಎಪೋಸ್ಟ್ರೋಫಿ ಹಾಕೋದಕ್ಕೆ ಮೂಡಿಲ್ಲ, ಎಪೋಸ್ಟ್ರೋಫಿಯನ್ನು ಸ್ಕಿಪ್ ಮಾಡಲಾ, ಬಿಟ್ಬಿಡ್ಲಾ? ಇದೆರಡು ಸೇಮಾ? ಇದೆರಡು ಸೇಮ್ ಅಲ್ಲ. ಇದ್ರ ಬದಲಾಗಿ ಇದನ್ನು ಅಥವಾ ಇದರ ಬದಲಾಗಿ ಇದನ್ನು ನಾವು ಯೂಸ್ ಮಾಡೋ ಹಾಗಿಲ್ಲ. ಯೂಸ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ವಾಕ್ಯದ ಅರ್ಥ, ಮೀನಿಂಗ್ ಚೇಂಜ್ ಆಗುತ್ತೆ. ಹಾಗಾಗಿ ಇದು ಎರಡು ಸೇಮ್ ಅಲ್ಲ. ಒಂದರ ಬದಲಾಗಿ ಇನ್ನೊಂದನ್ನು ನಾವು ಯೂಸ್ ಮಾಡೋ ಹಾಗಿಲ್ಲ, ಇದರ ಅರ್ಥ ಚೇಂಜ್ ಆಗುತ್ತೆ ಆವಾಗ. ನೋಡೋಣ ಇಟ್ಸ್ ಅಂದರೆ ಏನು, ಇಟ್ಸ್ ಅಂದರೆ ಏನು ಅಂತ ನಾವು ಇವಾಗ ಡೀಟೇಲ್ ಆಗಿ ನೋಡೋಣ. ಫಸ್ಟಿಗೆ ನಾವು ಇದನ್ನು ನೋಡೋಣ, ITS ಅನ್ನು ನೋಡೋಣ. ನಂತರ ನಾವು ಇಟ್ ಎಪೋಸ್ಟ್ರೋಫಿ S ಅನ್ನು ನೋಡೋಣ. ಇದರ ಅರ್ಥ ಏನು, ಇಟ್ಸ್ ಅಂದರೆ ಏನು, ಅದರ ಅರ್ಥ ಏನು, ಅದರ ವಾಕ್ಯದಲ್ಲಿ ಯಾವ ರೀತಿಯಲ್ಲಿ ಅದನ್ನು ಯೂಸ್ ಮಾಡೋದು ಅಂತ ನಾವು ಫಸ್ಟಿಗೆ ತಿಳ್ಕೊಳ್ಳೋಣ. ಇಟ್ಸ್ ITS ಅಂತ ನಾನು ಜೊತೆಗೆ ಬರಿತೀನಿ, ಇಲ್ಲಿ ಎಪೋಸ್ಟ್ರೋಫಿ ಇಲ್ಲ. ಇಟ್ಸ್ ಇದರ ಅರ್ಥ ಏನು ಅಂತ ಫಸ್ಟಿಗೆ ನಾವು ತಿಳ್ಕೊಳ್ಳೋಣ. ನೋಡಿ, ಈಗ ನಾವು ಒಂದು ವಸ್ತು ತಗೊಳ್ಳೋಣ, ಕಾರ್ ಅಂತ ತಗೊಳ್ಳೋಣ, ಆಯಿತಾ? ಕಾರಿಗೆ ಏನಿದೆ, ವೀಲ್ಸ್ ಇದೆ. ಕಾರಿನ ವೀಲ್ಸ್, ಅದರ ವೀಲ್ಸ್, ಇಟ್ಸ್ ವೀಲ್ಸ್. ಅದರ ಕಾರಿನ ಅದರ ವೀಲ್ಸ್, ಇಟ್ಸ್ ವೀಲ್ಸ್ ಅಂತ ನಾವು ಹೇಳ್ತೀವಿ. ಇಟ್ಸ್ ಅಂದರೆ ಅದರ, ವೀಲ್ಸ್ ಯಾವುದಕ್ಕೆ ಸೇರಿದ್ದು, ಅದು ಕಾರಿಗೆ ಸೇರಿದ್ದು, ಇಟ್ಸ್ ವೀಲ್ಸ್. ಇಲ್ಲಾಂದರೆ ಇನ್ನೊಂದಂದರೆ ಟ್ರೀ ಅಂತ ತೊಗೊಂಡ್ರೆ, ಮರ ಅಂತ ತೊಗೊಂಡ್ರೆ, ಮರಕ್ಕೆ ಏನಿದೆ, ಎಲೆಗಳಿದೆ, ಲೀವ್ಸ್ ಇದೆ. ಟ್ರೀ ಲೀವ್ಸ್, ಲೀವ್ಸ್ ಅನ್ನೋದು ಯಾವುದಕ್ಕೆ ಸೇರಿದ್ದು, ಟ್ರೀಗೆ ಸೇರಿದ್ದು, ಟ್ರೀಸ್ ಲೀವ್ಸ್ ಅಥವಾ ಇಟ್ಸ್ ಲೀವ್ಸ್, ಇಟ್ಸ್ ಲೀವ್ಸ್. ಅದರ ಅದರ ಎಲೆಗಳು ಅಂದರೆ ಮರದ ಎಲೆಗಳು ಅಂತ ಹೇಳೋದಕ್ಕೆ ನಾವೇನು ಹೇಳ್ತೀವಿ, ಅದರ ಎಲೆಗಳು, ಅದರ ಇಟ್ಸ್ ಲೀವ್ಸ್ ಅಂತ ನಾವು ಹೇಳ್ತೀವಿ. ಇಟ್ಸ್ ಅಂತ ಯೂಸ್ ಮಾಡ್ತೀವಿ ಅಂದರೆ ಲೀವ್ಸ್ ಅನ್ನೋದು ಮರಕ್ಕೆ ಸೇರಿದ್ದು, ವೀಲ್ಸ್ ಅನ್ನೋದು ಕಾರಿಗೆ ಸೇರಿದ್ದು. ಹಾಗಾಗಿ ಇಟ್ಸ್ ಅನ್ನೋದು ಏನು ಹೇಳುತ್ತೆ, ಏನೋ ಒಂದು ಯಾವುದಕ್ಕೆ ಸೇರಿದ್ದು ಅಂತ ಹೇಳುತ್ತೆ. ಲೀವ್ಸ್ ಅನ್ನೋದು ಯಾವುದಕ್ಕೆ ಸೇರಿದ್ದು, ಮರಕ್ಕೆ ಸೇರಿದ್ದು. ವೀಲ್ಸ್ ಅನ್ನೋದು ಯಾವುದಕ್ಕೆ ಸೇರಿದ್ದು, ಕಾರಿಗೆ ಸೇರಿದ್ದು. ಹಾಗಾಗಿ ಅದೇನು ಮಾಡುತ್ತೆ, ಏನೋ ಒಂದು ವಸ್ತು ಯಾವುದಕ್ಕೆ ಸೇರಿದ್ದು ಅಂತ ಹೇಳುತ್ತೆ. ಇಟ್ಸ್ ಅನ್ನೋದು ಒಂದು ಪೊಸೆಸಿವ್ ಪ್ರೊನೌನ್. ಇಟ್ಸ್ ಅ ಪೊಸೆಸಿವ್ ಪ್ರೊನೌನ್. ಪೊಸೆಸಿವ್ ಅಂದರೆ ಒಂದು ವಸ್ತು ಯಾರಿಗೆ ಸೇರಿದ್ದು ಅಂತ ಹೇಳೋದಕ್ಕೆ ಯೂಸ್ ಮಾಡುವಂಥದ್ದು ಇಟ್ಸ್, ITS ಅಂತ ಜೊತೆಗೆ ಬರೆಯುವಂಥದ್ದು, ಎಪೋಸ್ಟ್ರೋಫಿ ಇಲ್ಲದೆ ಬರೆಯುವಂಥದ್ದು ಇಟ್ಸ್ ಅಂತ ಹೇಳ್ತೀವಿ. ಅದರ, ನಾವು ಕನ್ನಡದಲ್ಲಿ ಹೇಳೋದಾದ್ರೆ ಅದರ. ಇಟ್ಸ್ ವೀಲ್ಸ್, ಅದರ ವೀಲ್ಗಳು, ಚಕ್ರಗಳು, ಅದರ ಎಲೆಗಳು, ಆ ಥರ ನಾವು ಯೂಸ್ ಮಾಡೋ, ಆ ಥರ ಅರ್ಥದಲ್ಲಿ ಯೂಸ್ ಮಾಡುವಂಥದ್ದು ಇಟ್ಸ್. ಇಟ್ಸನ್ನು ನಾವೇನು ಹೇಳ್ತೀವಿ, ಪೊಸೆಸಿವ್ ಪ್ರೊನೌನ್ ಅಂತ ಹೇಳ್ತೀವಿ. ಅಂದರೆ ಒಂದು ವಸ್ತು ಯಾವುದಕ್ಕೆ ಸೇರಿದ್ದು ಅಂತ ಹೇಳೋದಕ್ಕೆ ಯೂಸ್ ಮಾಡುವಂಥ ಪದ ಇದು. ಹಾಗಾಗಿ ಇದು ಪೊಸೆಸಿವ್ ಪ್ರೊನೌನ್. ಈಗ ನಾವು ವಾಕ್ಯಗಳನ್ನು ನೋಡೋಣ, ಯಾವ ರೀತಿಯಲ್ಲಿ ಇದನ್ನು ವಾಕ್ಯಗಳಲ್ಲಿ ಯೂಸ್ ಮಾಡೋದು ಅಂತ. ಪ್ಲೀಸ್ ಪುಟ್ ಇಟ್ ಬ್ಯಾಕ್ ಇನ್ ಇಟ್ಸ್ ಪ್ಲೇಸ್. ಪ್ಲೀಸ್ ಪುಟ್ ಇಟ್ ಬ್ಯಾಕ್ ಇನ್ ಇಟ್ಸ್ ಪ್ಲೇಸ್. ಇನ್ ಇಟ್ಸ್ ಪ್ಲೇಸ್, ಅದರ ಪ್ಲೇಸಲ್ಲಿ, ಅದರ ಜಾಗದಲ್ಲಿ ಏನು ಮಾಡಬೇಕು, ಪುಟ್ ಇಟ್ ಬ್ಯಾಕ್ ಅಂದರೆ ನೀನೇನು ವಸ್ತು ತೊಗೊಂಡಿದೆಯಲ್ಲ ಅದನ್ನು ಅದರ ಜಾಗದಲ್ಲಿ ಪುನಃ ಇಡು. ನೀನು ಎಲ್ಲಿಂದ ತೆಗೆದಿದ್ಯಾ ಅದರ ಜಾಗದಲ್ಲೇ ಇಡು, ಅದರ ಜಾಗ, ಇಟ್ಸ್ ಪ್ಲೇಸ್. ಆ ಥರ ನಾವು ಯೂಸ್ ಮಾಡ್ತೀವಿ. ಪ್ಲೀಸ್ ಪುಟ್ ಇಟ್ ಬ್ಯಾಕ್ ಇನ್ ಇಟ್ಸ್ ಪ್ಲೇಸ್, ಅದರ ಜಾಗ, ಆ ವಸ್ತುವಿನದೊಂದು ಜಾಗ ಅಂತಿದೆ, ಇಟ್ಸ್ ಪ್ಲೇಸ್. ಆ ಪ್ಲೇಸ್ ಯಾವುದಕ್ಕೆ ಸೇರಿದ್ದು, ಆ ವಸ್ತುಗೆ ಸೇರಿದ್ದು, ಇಟ್ಸ್ ಪ್ಲೇಸ್, ಇಟ್ಸ್ ಪ್ಲೇಸ್. ನೆನಪಿರಲಿ, ಇಲ್ಲಿ ಎಪೋಸ್ಟ್ರೋಫಿ ಇಲ್ಲ, ITS ಅಂತ ನಾವು ಬರೀತೀವಿ. ನೆಕ್ಸ್ಟ್ ಸೆಂಟೆನ್ಸ್, ದಿಸ್ ಚಾಕ್ಲೇಟ್ ಈಸ್ ಪಾಸ್ಟ್ ಇಟ್ಸ್ ಎಕ್ಸ್ಪೈರಿ ಡೇಟ್. ದಿಸ್ ಚಾಕ್ಲೇಟ್ ಈಸ್ ಪಾಸ್ಟ್ ಇಟ್ಸ್ ಎಕ್ಸ್ಪೈರಿ ಡೇಟ್. ನೋಡಿ, ಎಕ್ಸ್ಪೈರಿ ಡೇಟ್ ಅಂದರೆ ಏನು, ನಾವು ಏನೋ ಒಂದು ವಸ್ತು ತೊಗೊಳ್ತೀವಿ ಮಾರ್ಕೆಟಲ್ಲಿ ಅಥವಾ ಶಾಪಲ್ಲಿ ಹೋಗಿ ತೊಗೊಳ್ತೀವಿ, ಆವಾಗ ಅದರಲ್ಲಿ ಎಕ್ಸ್ಪೈರಿ ಡೇಟ್, ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಅಂತ ಹಾಕಿರ್ತಾರೆ. ಇದನ್ನು ನಾವು ಈ ದಿನ ಮಾಡಿದ್ವಿ,
ಇದು ಇಷ್ಟು ದಿನಗಳ ತನಕ ಬಾಳಿಕೆ ಬರುತ್ತೆ, ಇಷ್ಟು ದಿನ ತನಕ ಇದು ಹಾಳಾಗೋದಿಲ್ಲ. ಸ್ಪೆಷಲಿ ಇದನ್ನು ನಾವು ಏನಾದರೂ ಫುಡ್ ಐಟಮ್ಸ್ ಅಂದರೆ ನಾವು ತಿನ್ನೋ ವಸ್ತುಗಳನ್ನು ತೊಗೊಳ್ಬೇಕಂದ್ರೆ ಅದರಲ್ಲಿ ಹಾಕಿರ್ತಾರೆ. ಅಥವಾ ನಾವು ಏನಾದರೂ ಮೆಡಿಸಿನ್ ತೊಗೊಳ್ಳೋದಾದರೆ ಅದರಲ್ಲಿ ಕೂಡ ಇದನ್ನು ಹಾಕಿರ್ತಾರೆ. ಎಕ್ಸ್ಪೈರಿ ಡೇಟ್ ಅಂತ ಹಾಕಿರ್ತಾರೆ, ಆಯಿತಾ. ಎಕ್ಸ್ಪೈರಿ ಡೇಟ್ ಅಂದರೆ ಅದು ಇಷ್ಟು ದಿನದ ತನಕ ಹಾಳಾಗದೆ ಕೆಡದೆ ಇರುತ್ತೆ ಅಂತ ಹೇಳೋದಕ್ಕೆ ನಾವು ಒಂದು ಡೇಟನ್ನು ಹಾಕಿರ್ತೀವಿ, ಎಕ್ಸ್ಪೈರಿ ಡೇಟ್ ಅಂತ ಹೇಳ್ತೀವಿ, ಆಯಿತಾ. ಇಲ್ಲಿ ಏನು ಹೇಳ್ತಿದ್ದಾರೆ, ದ ಚಾಕ್ಲೇಟ್ ಈಸ್ ಪಾಸ್ಟ್ ಇಟ್ಸ್ ಎಕ್ಸ್ಪೈರಿ ಡೇಟ್. ಇಟ್ಸ್ ಅದರ ಎಕ್ಸ್ಪೈರಿ ಡೇಟ್. ಯಾವುದರ ಎಕ್ಸ್ಪೈರಿ ಡೇಟ್? ಚಾಕ್ಲೇಟ್ನ ಅಂತ ನಾವೇನು ಹೇಳ್ತೀವಿ, ಅದರ ಇಟ್ಸ್ ಎಕ್ಸ್ಪೈರಿ ಡೇಟ್. ಇಟ್ಸ್ ಚಾಕ್ಲೇಟಿನ ಇಟ್ಸ್ ಎಕ್ಸ್ಪೈರಿ ಡೇಟ್, ಅದರ ಎಕ್ಸ್ಪೈರಿ ಡೇಟ್. ಚಾಕ್ಲೇಟ್ ಈಸ್ ಪಾಸ್ಟ್ ಇಟ್ಸ್ ಎಕ್ಸ್ಪೈರಿ ಡೇಟ್ ಅಂದರೆ ಚಾಕ್ಲೇಟಿನ ಎಕ್ಸ್ಪೈರಿ ಡೇಟ್ ಆಗೋಗಿದೆ. ಚಾಕ್ಲೇಟ್ ಈಸ್ ಪಾಸ್ಟ್ ಇಟ್ಸ್ ಎಕ್ಸ್ಪೈರಿ ಡೇಟ್. ಇಟ್ಸ್ ಎಕ್ಸ್ಪೈರಿ ಡೇಟ್, ಆ ಎಕ್ಸ್ಪೈರಿ ಡೇಟ್ ಅನ್ನೋದು ಚಾಕ್ಲೇಟಿಗೆ ಸಂಬಂಧಪಟ್ಟಂಥದ್ದು. ಹಾಗಾಗಿ ಇಟ್ಸ್ ಎಕ್ಸ್ಪೈರಿ ಡೇಟ್, ಅದರ ಎಕ್ಸ್ಪೈರಿ ಡೇಟ್. The company provides insurance policies to all of its employees. The company provides insurance policies to all of its employees. ಇಲ್ಲಿ ನೋಡಿ, its employees. ಕಂಪನಿ ಏನು ಮಾಡ್ತಾ ಇದೆ? ಕಂಪನಿ ಇನ್ಶೂರೆನ್ಸ್ ಪಾಲಿಸಿ ಕೊಡ್ತಾ ಇದೆ. ಯಾರಿಗೆ? ಟು ಆಲ್ ಆಫ್ ಇಟ್ಸ್ ಎಂಪ್ಲಾಯೀಸ್, ಅದರ ಎಂಪ್ಲಾಯಿಗಳಿಗೆ, ಕಂಪನಿಯ ಎಂಪ್ಲಾಯಿಗಳಿಗೆ, ಅದರ ಎಂಪ್ಲಾಯಿಗಳಿಗೆ, ಇಟ್ಸ್ ಎಂಪ್ಲಾಯೀಸ್. The company provides insurance policy to all of its employees. The dog is wagging its tail. The dog is wagging its tail. ನೋಡಿ, ಡಾಗ್ ಏನು ಮಾಡ್ತಾ ಇದೆ? ಅದರ ಬಾಲವನ್ನು ಅಲ್ಲಾಡಿಸ್ತಾ ಇದೆ. ಇಟ್ಸ್ ಟೇಲ್. ಟೇಲ್ ಅನ್ನೋದು ಯಾರಿಗೆ ಸೇರಿದ್ದು? ಡಾಗಿಗೆ ಸೇರಿದ್ದು. ಡಾಗಿನ ಟೇಲ್, ಇಟ್ಸ್ ಟೇಲ್, ಅದರ ಬಾಲ. ಇಟ್ಸ್ ಟೇಲ್. ಡಾಗ್ ಇಸ್ ವ್ಯಾಗಿಂಗ್, ಅದರ ಬಾಲವನ್ನು ಅದು ಅಲ್ಲಾಡಿಸ್ತಾ ಇದೆ. ಡಾಗ್ ಇಸ್ ವ್ಯಾಗಿಂಗ್ ಇಟ್ಸ್ ಟೇಲ್. ಇಟ್ಸ್ ಟೇಲ್, ಅದರ ಬಾಲ. ಇಟ್ಸ್ ಟೇಲ್. Air India cancelled all its flights. Air India cancelled all its flights. Air India ಏನು ಮಾಡ್ತು? ಅದರ ಎಲ್ಲ ಫ್ಲೈಟ್ಸನ್ನು ಕ್ಯಾನ್ಸಲ್ ಮಾಡ್ತು. ಇಟ್ಸ್ ಫ್ಲೈಟ್ಸ್, ಅದರ ಫ್ಲೈಟ್ಸ್, ಆಯಿತಾ. ಏರ್ ಇಂಡಿಯಾ ಏನು ಮಾಡ್ತು? ಏರ್ ಇಂಡಿಯಾ ಕಂಪನಿ, ಏರ್ ಇಂಡಿಯಾ ಅನ್ನೋದೊಂದು ಕಂಪನಿ, ಅದರ ಫ್ಲೈಟ್ಸ್, ಇಟ್ಸ್ ಫ್ಲೈಟ್ಸ್, ಅದರ ಫ್ಲೈಟ್ಸನ್ನು, ಅದರ ಏರೋಪ್ಲೇನ್ಸನ್ನು ಅದೇನು ಮಾಡ್ತು? ಕ್ಯಾನ್ಸಲ್ ಮಾಡ್ತು. ಏರ್ ಇಂಡಿಯಾ ಕ್ಯಾನ್ಸಲ್ ಆಲ್ ಇಟ್ಸ್ ಫ್ಲೈಟ್ಸ್. ಇಟ್ಸ್ ಅದರ, ಇಟ್ಸ್ ಫ್ಲೈಟ್ಸ್ ಅಂತ ನಾವು ಯೂಸ್ ಮಾಡ್ತೀವಿ. ಹಾಗಾಗಿ ಇಟ್ಸ್ ಅನ್ನೋದು ನಾವು ಈ ಅರ್ಥದಲ್ಲಿ ಯೂಸ್ ಮಾಡ್ತೀವಿ. ನೆನಪಿರಲಿ, ಇಟ್ಸ್ ಅನ್ನೋದು ಪೊಸೆಸಿವ್ ಪ್ರೊನೌನ್. ಇದನ್ನು ನಾವು ಏನು ಯೂಸ್ ಮಾಡ್ತೀವಿ? ಅದರ ಅನ್ನೋ ಅರ್ಥದಲ್ಲಿ ಯೂಸ್ ಮಾಡ್ತೀವಿ. ಇಲ್ಲಿ ಎಪೋಸ್ಟ್ರೋಫಿ ಇಲ್ಲ. ಈಗ ನಾವು ಇಟ್ಸ್ ಅಂದರೆ ಏನು ಅಂತ ನೋಡೋಣ. ಇಟ್ ಎಪೋಸ್ಟ್ರೋಫಿ ಎಸ್, ಇಟ್ಸ್, ಇದರ ಅರ್ಥ ಏನು? ಇದನ್ನು ಹೇಗೆ ವಾಕ್ಯದಲ್ಲಿ ಯೂಸ್ ಮಾಡೋದು ಅಂತ ನೋಡೋಣ. ಇಟ್ಸ್ ಅಂದರೆ, ಇಟ್ ಎಪೋಸ್ಟ್ರೋಫಿ ಎಸ್ ಅಂದರೆ ಇದು ಇಟ್ ಈಸ್ ಅಥವಾ ಇಟ್ ಹ್ಯಾಸ್. ಇಟ್ ಈಸ್ ಅಥವಾ ಇಟ್ ಹ್ಯಾಸ್ ಅನ್ನು ನಾವು ಶಾರ್ಟ್ ಆಗಿ ಇಟ್ಸ್ ಅಂತ ಬರಿತೀವಿ. ಇಟ್ ಎಪೋಸ್ಟ್ರೋಫಿ ಎಸ್ ಅಂತ ಬರಿತೀವಿ. ಇಟ್ ಈಸ್ ಅಂತ ಇರ್ಬೋದು, ಇಲ್ಲ ಇಟ್ ಹ್ಯಾಸ್. ಇದನ್ನು ನಾವು ಶಾರ್ಟ್ ಆಗಿ ಏನು ಮಾಡ್ತೀವಿ? ಇಟ್ಸ್ ಅಂತ ಬರಿತೀವಿ. ಇಟ್ ಎಪೋಸ್ಟ್ರೋಫಿ ಎಸ್. ಹಾಗಾಗಿ ಇಟ್ಸ್ ಅನ್ನೋದು, ಇಟ್ ಎಪೋಸ್ಟ್ರೋಫಿ ಎಸ್ ಅನ್ನೋದು ಒಂದು ಶಾರ್ಟ್ ಫಾರ್ಮ್. ಇಟ್ಸ್ ಅ ಕಾಂಟ್ರಾಕ್ಷನ್ ಅಂತ ನಾವು ಹೇಳ್ತೀವಿ. ಅದನ್ನು ನಾವು ಕಾಂಟ್ರಾಕ್ಷನ್ ಫಾರ್ಮ್ ಆಫ್ ಇಟ್ ಈಸ್ ಅಥವಾ ಇಟ್ ಹ್ಯಾಸ್. ಇಟ್ ಈಸ್ ಅಥವಾ ಇಟ್ ಹ್ಯಾಸಿನ ಶಾರ್ಟ್ ಫಾರ್ಮ್ ಅಥವಾ ಕಾಂಟ್ರಾಕ್ಷನ್ ಏನು? ಇಟ್ಸ್. ಇಟ್ ಎಪೋಸ್ಟ್ರೋಫಿ ಎಸ್. ಹಾಗಾಗಿ ಇಟ್ಸ್ ಅನ್ನೋದು ಶಾರ್ಟ್ ಫಾರ್ಮ್. ಇಟ್ಸ್ ನಾವು ಆವಾಗಲೇ ಯೂಸ್ ಮಾಡಿರೋದು, ಅದು ಪೊಸೆಸಿವ್ ಪ್ರೊನೌನ್. ನೋಡೋಣ ಇದನ್ನು ವಾಕ್ಯದಲ್ಲಿ ನಾವು ಹೇಗೆ ಯೂಸ್ ಮಾಡೋದು ಅಂತ. ಇಟ್ಸ್ ಟೈಮ್ ಟು ಗೋ ಟು ಸ್ಕೂಲ್. ಇಟ್ಸ್ ಟೈಮ್ ಟು ಗೋ ಟು ಸ್ಕೂಲ್. ಇಲ್ಲಿ ನಾವು ಇಟ್ ಈಸ್ ಅಂತ ಹೇಳೋ ಬದಲು ಇಟ್ಸ್ ಅಂತ ಶಾರ್ಟ್ ಆಗಿ ಬರ್ತಿದ್ದೀವಿ. ಇಟ್ ಈಸ್ ಟೈಮ್ ಟು ಗೋ ಟು ಸ್ಕೂಲ್. ಅದನ್ನು ನಾನೇನು ಮಾಡಿದೆ? ಶಾರ್ಟ್ ಆಗಿ ಇಟ್ಸ್ ಟೈಮ್ ಟು ಗೋ ಟು ಸ್ಕೂಲ್ ಅಂತ ಬರ್ದಿದ್ದೀನಿ. ಇಲ್ಲಿ ಇಟ್ಸ್ ಅಂದರೆ ಇಟ್ ಈಸ್ ಅನ್ನೋ ಅರ್ಥದಲ್ಲಿ ಯೂಸ್ ಮಾಡಿದ್ದೀನಿ. ಇಟ್ ಈಸ್ ಟೈಮ್ ಟು ಗೋ ಟು ಸ್ಕೂಲ್. ಈಗ ಸ್ಕೂಲ್ಗೆ ಹೋಗೋ ಟೈಮು. ಇಟ್ ಈಸ್, ಇಟ್ ಈಸ್, ಇದನ್ನು ಶಾರ್ಟ್ ಆಗಿ ಇಟ್ಸ್ ಅಂತ ನಾನು ಬರ್ತೀನಿ. ನೆಕ್ಸ್ಟ್ ಸೆಂಟೆನ್ಸ್, ಇಟ್ಸ್ ಅ ಬ್ಯೂಟಿಫುಲ್ ಡೇ. ಇಟ್ಸ್ ಅ ಬ್ಯೂಟಿಫುಲ್ ಡೇ. ಇಲ್ಲಿ ನಾನು ಇಟ್ ಈಸ್ ಅನ್ನು ಶಾರ್ಟ್ ಆಗಿ ಇಟ್ಸ್ ಅಂತ ಯೂಸ್ ಮಾಡಿದ್ದೀನಿ. ಇಟ್ ಈಸ್ ಅ ಬ್ಯೂಟಿಫುಲ್ ಡೇ. ಇಟ್ ಈಸ್ ಅ ಬ್ಯೂಟಿಫುಲ್ ಡೇ. ಇಟ್ ಈಸ್ ಅನ್ನು ಶಾರ್ಟ್ ಆಗಿ ಇಟ್ಸ್ ಅಂತ ಮಾಡಿದೆ. ಇಟ್ಸ್ ಅ ಬ್ಯೂಟಿಫುಲ್ ಡೇ. ಬ್ಯೂಟಿಫುಲ್ ಡೇ. ಇವತ್ತು ಬಹಳ ಚೆನ್ನಾಗಿದೆ ದಿನ, ಬಹಳ ಸುಂದರವಾದ ದಿನ ಇವತ್ತು. ಇಟ್ಸ್ ಅ ಬ್ಯೂಟಿಫುಲ್ ಡೇ. ಇಟ್ ಈಸ್ ಅ ಬ್ಯೂಟಿಫುಲ್ ಡೇ. ಇಟ್ಸ್ ಆಲ್ವೇಸ್ ಬೀನ್ ಮೈ ಡ್ರೀಮ್ ಟು ಬಿ ಅ ಡಾಕ್ಟರ್. It's always been my dream to be a
ಡಾಕ್ಟರ್. ಇಲ್ಲಿ ನಾನು ಇಟ್ ಹ್ಯಾಸ್ ಅನ್ನು ಶಾರ್ಟ್ ಆಗಿ ಇಟ್ಸ್ ಅಂತ ಬರ್ದಿದ್ದೀನಿ. ಇಟ್ ಹ್ಯಾಸ್ ಅನ್ನು ಶಾರ್ಟ್ ಆಗಿ ಇಟ್ಸ್ ಅಂತ ಬರ್ದಿದ್ದೀನಿ. ಇಟ್ಸ್ ಆಲ್ವೇಸ್ ಬೀನ್ ಮೈ ಡ್ರೀಮ್ ಟು ಬಿ ಅ ಡಾಕ್ಟರ್. ಇದು ನನ್ನ ಕನಸಾಗಿತ್ತು, ಡಾಕ್ಟರ್ ಆಗಬೇಕು ಅನ್ನೋದು ನನ್ನ ಕನಸಾಗಿತ್ತು. ಇಟ್ ಇಸ್ ಆಲ್ವೇಸ್ ಬೀನ್ ಮೈ ಡ್ರೀಮ್, ಯಾವತ್ತೂ ನನ್ನ ಕನಸಾಗಿತ್ತು, ಅವತ್ತಿಂದ ಇವತ್ತಿನವರೆಗೂ ನನ್ನ ಕನಸಾಗಿತ್ತದು. ಇಟ್ ಹ್ಯಾಸ್ ಅನ್ನು ಶಾರ್ಟ್ ಆಗಿ ಇಟ್ಸ್ ಅಂತ ಬರ್ದಿದ್ದೀನಿ. ನೋಡಿ ಇಲ್ಲಿ ಬೀನ್ ಅಂತ ಬರ್ತಾ ಇದೆ, ಆವಾಗ ನಿಮಗೆ ಗೊತ್ತಾಗುತ್ತೆ ಇದು ಹ್ಯಾಸ್ ಅಂತ, ಇಟ್ ಹ್ಯಾಸ್ ಅಂತ ಗೊತ್ತಾಗುತ್ತೆ. ಎಲ್ಲೆಲ್ಲಿ ಬೀನ್ ಅಂತ ಬರುತ್ತೆ ವಾಕ್ಯದಲ್ಲಿ ಅದರ ಜೊತೆ ಇಟ್ಸ್ ಅಂತ ಇದ್ದರೆ ಅದು ಇಟ್ ಹ್ಯಾಸ್ ಅಂತ ನಿಮಗೆ ಗೊತ್ತಾಗಬೇಕು. ಇಟ್ ಹ್ಯಾಸ್ ಆಲ್ವೇಸ್ ಬೀನ್ ಮೈ ಡ್ರೀಮ್ ಟು ಬಿ ಅ ಡಾಕ್ಟರ್. ಇಟ್ ಹ್ಯಾಸ್ ಇಟ್ಸ್ ಅಂತ ನಾನು ಬರ್ತಿದ್ದೀನಿ. ನೆಕ್ಸ್ಟ್ ಸೆಂಟೆನ್ಸ್, ಇಟ್ಸ್ ಬೀನ್ ಅ ಮಂತ್ ಸಿನ್ಸ್ ಐ ಮೆಟ್ ಹಿಮ್. ಇಟ್ಸ್ ಬೀನ್ ಅ ಮಂತ್ ಸಿನ್ಸ್ ಐ ಮೆಟ್ ಹಿಮ್. ಇಲ್ಲಿ ಪುನಃ ಬೀನ್ ಅಂತ ಬರ್ತಾ ಇದೆ, ಹಾಗಾಗಿ ಇಟ್ಸ್ ಅನ್ನೋದು ಇಟ್ ಹ್ಯಾಸ್ ಅನ್ನು ಶಾರ್ಟ್ ಆಗಿ ಬರೆದಿರುವಂಥದ್ದು. ಇಟ್ ಹ್ಯಾಸ್ ಬೀನ್ ಅ ಮಂತ್ ಸಿನ್ಸ್ ಐ ಮೆಟ್ ಹಿಮ್. ಅವನನ್ನು ಮೀಟ್ ಮಾಡಿ 1 ತಿಂಗಳಾಯಿತು. ಇಟ್ ಹ್ಯಾಸ್ ಬೀನ್ ಅ ಮಂತ್ ಸಿನ್ಸ್ ಐ ಮೆಟ್ ಹಿಮ್. ಇಟ್ ಹ್ಯಾಸ್ ಬೀನ್, ಇಟ್ ಹ್ಯಾಸ್ ಅನ್ನೋದನ್ನು ಶಾರ್ಟ್ ಆಗಿ ನಾನೇನು ಮಾಡಿದೆ, ಇಟ್ಸ್ ಅಂತ ಮಾಡಿದೆ. ನೆಕ್ಸ್ಟ್ ಸೆಂಟೆನ್ಸ್, ಐ ಲವ್ ಕುಕಿಂಗ್, ಇಟ್ಸ್ ಮೈ ಪ್ಯಾಷನ್. ಐ ಲವ್ ಕುಕಿಂಗ್, ಇಟ್ಸ್ ಮೈ ಪ್ಯಾಷನ್. ಇಲ್ಲಿ ನಾನು ಇಟ್ ಈಸ್ ಅನ್ನು ಶಾರ್ಟ್ ಆಗಿ ಇಟ್ಸ್ ಅಂತ ಬರ್ತಿದ್ದೀನಿ. ಇಟ್ಸ್ ಮೈ ಪ್ಯಾಷನ್, ಇಟ್ ಈಸ್ ಮೈ ಪ್ಯಾಷನ್. ನನಗೆ ಕುಕಿಂಗ್ ಅಂದರೆ ಇಷ್ಟ, ಅದು ನನ್ನ ಪ್ಯಾಷನ್. ಇಟ್ ಈಸ್ ಅದನ್ನು ನಾನು ಶಾರ್ಟ್ ಆಗಿ ಇಟ್ಸ್ ಅಂತ ಮಾಡಿದೆ. ಇಟ್ ಎಪೋಸ್ಟ್ರೋಫಿ ಎಸ್. ಇಟ್ಸ್ ಮೈ ಪ್ಯಾಷನ್, ಇಟ್ ಈಸ್ ಮೈ ಪ್ಯಾಷನ್. ಹಾಗಾಗಿ ಇಟ್ ಈಸ್ ಅಥವಾ ಇಟ್ ಹ್ಯಾಸ್ ಅನ್ನು ನಾವು ಶಾರ್ಟ್ ಆಗಿ ಇಟ್ ಎಪೋಸ್ಟ್ರೋಫಿ ಎಸ್ ಅಂತ ಬರೀತೆ. ನೋಡಿದ್ರಲ್ಲ ಯಾವ ರೀತಿಯಲ್ಲಿ ಇಟ್ಸ್ ಮತ್ತು ಇಟ್ಸನ್ನು ಯೂಸ್ ಮಾಡಬೇಕು ಅಂತ. ನೆಕ್ಸ್ಟ್ ಟೈಮ್ ನೀವು ಒಂದು ವಾಕ್ಯವನ್ನು ಬರಿಬೇಕು ಅಂದರೆ ಅಥವಾ ಒಂದು ವಾಕ್ಯವನ್ನು ಓದ್ತಿರ್ಬೇಕಾದ್ರೆ ನೀವು ಈ ವಿಷಯವನ್ನು ಗಮನದಲ್ಲಿ ಇಟ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ. ಅಲ್ಲಿವರೆಗೆ ಖುಷಿಯಾಗಿರಿ, ಸ್ಮೈಲ್ ಮಾಡ್ತಾ ಇರಿ, ಬಿ ಹ್ಯಾಪಿ, ಕೀಪ್ ಸ್ಮೈಲಿಂಗ್. ಬಾಯ್.